ಓಂ ಜನ್ಮಾದ್ಯಸ್ಯ ಯತೋನ್ಮಯಾದಿತರತಶ್ಚಾಸ್ತ್ರೇಷ್ವವಿಘ್ನಸ್ವರಾಟ್ ಏನೇ ಬ್ರಹ್ಮಹೃದಾಯ ಆದಿಕವಯೇ ಮುಚ್ಯಂತಿ ಯಂ ಸೂರಯಃ ವಾಯುಮೃಗಾಂ ಯಥಾ ವಿನಿಮಯೋ ಯತ್ರ ತ್ರಿಸರ್ಗೋ ಮೃಷಾ ಧಾಮ್ನಾ ಸ್ವೇನ ಸದಾ ನಿರಸ್ತಕುಹಕಂ ಸತ್ಯಂ ಪರಂ ಧೀಮಹಿ ಯಂ ಪ್ರವ್ರಜಂತಮನುಪೇತಮಪೇತಕೃತ್ಯಂ ದ್ವೈಪಾಯನೋ ವಿರಹಕಾತರ ಆಜುಹಾವ ಪುತ್ರೇತಿ ತನ್ಮಯತಯಾ ತರವೋಪಿ ನೇದುಃ ತಂ ಸರ್ವಭೂತ ಹೃದಯಂ ಮುನಿಮಾನತೋಸ್ಮಿ ನಮಸ್ಕೃತ್ಯ ನರಂ ಚೈವ ನರೋತ್ತಮಂ ಶ್ರೀ ನೃಸಿಂಹ ಉವಾಚ ನೈಕಾಂತಿನೋ ಮೇ ಮಯಿ ಜಾತ್ವಿಹಾಹಿಷ ಆಶಾಸತೆ ಮುತ್ರ ತಥಾ ಭವಾದೃಶಾಃ. 12ನೇ ಶ್ಲೋಕ. ತಥಾಪಿ ಮನ್ವಂತರಮೇತದತ್ರ ದೈತ್ಯೇಶ್ವರಾಣಾಮನುಭುಂಕ್ತ್ವ ಭೋಗಾನ್. ನೃಸಿಂಹ ಪ್ರಹ್ಲಾದನ ಪ್ರಾರ್ಥನೆಯನ್ನು ಕೇಳಿ ತುಷ್ಟನಾಗಿ ಓಂ ನಮೋ ಭಗವತೆ ತುಭ್ಯಂ ಪುರುಷಾಯ ಮಹಾತ್ಮನೆ ಹರಯೇದ್ಭುತ ಸಿಂಹಾಯ ಬ್ರಹ್ಮಣೇ ಪರಮಾತ್ಮನೆ. ಅತ್ಯಂತ ಅದ್ಭುತವಾದ ಮಂತ್ರವನ್ನ ನಾರದರು ತನಗೆ ಗರ್ಭದಲ್ಲಿ ಹೇಳಿದ್ದನ್ನ ನೆನೆದು ಆಶ್ಚರ್ಯವೆನಿಸುವ ಸ್ವರೂಪದ ಗುಣಗಳಿಂದ ತುಂಬಿದ ಷಡ್ಗುಣೈಶ್ವರ್ಯ ಸಂಪನ್ನನಾದ ಎಲ್ಲರ ಅಂತರ್ಯಾಮಿಯಾದ ನಾರಾಯಣನ ಅವತಾರವೆನಿಸಿದ ಬೊಮ್ಮ ಪರಬೊಮ್ಮನೆನಿಸಿ ಎಲ್ಲರ ಅಂತರ್ಯಾಮಿಯಾದಂತಹ ನರಸಿಂಹ ರೂಪಕ್ಕೆ ನಮಸ್ಕಾರ ಅಂತ ಅವನು ಸ್ತೋತ್ರ ಮಾಡಿದ್ದ. ಆಗ ನರಸಿಂಹ ಹೇಳ್ತಾನೆ, ಭವಾದೃಶಾಃ ನೈಕಾಂತಿನಃ ಮೇ ಜಾತು ಇಹ ಆಶಿಷಃ ಆಶಾಸತೆ. ನಿನ್ನಂಥವ್ರು ನನ್ನಲ್ಲಿ ಏಕಾಂತ ಭಕ್ತಿ ಉಳ್ಳವರಾದ್ರಿಂದ ಇಲ್ಲಾಗಲಿ ಬೇರೆ ಕಡೆ ಆಗ್ಲಿ ನನಗೇನೋ ಬೇಕು, ಇಂಥ ಪರ್ಟಿಕ್ಯುಲರ್ ಆದ ವರ ಬೇಕು ಅಂತ ನೀವು ಕೇಳುವುದೇ ಇಲ್ಲ ನನ್ನ ಹತ್ರ. ಇಹ ಅಮುತ್ರವ ಆಶಸಃ ನ ಆಶಾಸತೆ. ನೈಕಾಂತಿನಃ ಅಂತಂದ್ರೆ ಏಕಾಂತ ಭಕ್ತರು ಅಂತ ಅರ್ಥ. ನ ಏಕಾಂತಿನಃ ನೈಕಾಂತಿನಃ ಅಂತ ಆಗುತ್ತೆ. ಏಕಾಂತ ಭಕ್ತರೆನಿಸಿದವರು ನಿನ್ನಲ್ಲಿ ನ ಆಶಾಸತೆ, ಏನನ್ನು ಬೇಡುವುದಿಲ್ಲ. ಇಹ ಅಮುತ್ರಚ, ಇಲ್ಲಾಗಲಿ ಅಲ್ಲಾಗಲಿ ಏನನ್ನು ಬೇಡುವುದಿಲ್ಲ. ವಿಷಯ ಭೋಗಗಳಲ್ಲಿ ನೀವು ಯಾವತ್ತೂ ಆಸೆ ತೋರುವವರಲ್ಲ. ಆದ್ರೂ ನನ್ನ ವಿಶೇಷ ಕರುಣೆಯಿಂದ ಈ ಮನ್ವಂತರದ ಕೊನೆಯ ತನಕ, ತಥಾಪಿ ಏತದ್ ಮನ್ವಂತರಂ, ಈ ಮನ್ವಂತರದ ಕೊನೆಯ ತನಕ ಭೋಗಾನ್ ದೈತ್ಯೇಶ್ವರಾಣಾಂ ಭೋಗಾನ್ ಅನುಭುಂಕ್ತ್ವ, ದೈತ್ಯ ಚಕ್ರವರ್ತಿಗಳ ನಾಯಕನಾಗಿ ನಿನಗೇನು ಭೋಗ ಬೇಕೋ ಅಂಥದ್ದೆಲ್ಲವನ್ನೂ ಕೂಡ ಈ ಮನ್ವಂತರದ ಕೊನೆಯ ತನಕ ನೀನು ಉಣ್ಣುವೆ. ಅನುಭುಂಕ್ತ್ವ ಅನುಭುಂಕ್ಷ್ವ. ಬೇರೆ ಬೇರೆ ಸಂತೋಷಗಳನ್ನ, ವಿಷಯ ಭೋಗಗಳ ಬಗ್ಗೆ ನಿನ್ಗೆ ಆಸೆ ಇಲ್ಲದೇ ಇದ್ರು ಅದಾಗಿ ನೀನು ಬೇಡ ಅಂದ್ರೂ ಕಾಲಿಗೆ ತೊಡರಿಕೊಂಡು ನಿನ್ನನ್ನ ಅಪ್ಪಿಕೊಳ್ಳುತ್ತೆ ಸುಖಗಳು. ನೀನು ಸುಖ ಬೇಡ ಅಂತ ಅದಕ್ಕೆ ಬೆನ್ನು ಹಾಕಿ ಹೋದ್ರೆ ಅದ್ರ ಬೆನ್ನಿನ ಮೇಲೆ ಹತ್ತಿ ಕೂತ್ಕೊಳ್ಳುತ್ತೆ ಸುಖ. ನನ್ನನ್ನು ಬಿಟ್ಟು ಹೋಗ್ಬೇಡ, ನಾನು ನಿನ್ ಜೊತೆಗಿರ್ತೇನೆ, ನನ್ನನ್ನ ಅನಾಥ ಮಾಡ್ಬೇಡ, ನನಗೆ ನೀನೇ ಗತಿ ಅಂತ ಎಲ್ಲ ಭೋಗಗಳು ಸುಖಗಳು ಅವನನ್ನ ಅಟ್ಟಿಸಿಕೊಂಡು ಬರ್ತಾವೆ. ಕಥಾಮದೀಯ ಜುಷಮಾಣ ಪ್ರಿಯಾಸ್ತ್ವಂ ಆವೇಶ್ಯ ಮಾಮಾತ್ಮನಿ ಸಂತಮೇಕಂ ಭೂತೇಶ ವಿಯಜ್ಞಮೀಶ್ವರಂ ಯಜಸ್ವ ಯೋಗೇನ ಹಿ ಕರ್ಮ. ಅತ್ಯಂತ ಪ್ರಿಯವಾದ ನನ್ನ ಕಥೆಗಳನ್ನ ಕೇಳಿಸ್ಕೊತಾ ಇರು, ಶ್ರವಣ ಮಾಡು. ಎಲ್ಲ ಜೀವಿಗಳ ಅಂತರ್ಯಾಮಿಯಾದ ಸರ್ವೋತ್ತಮನಾದ ನನ್ನನ್ನು ಯಾವಾಗ್ಲೂ ಹೃದಯದಲ್ಲಿ ಇಟ್ಟುಕೊಂಡು ಯಜ್ಞದ ಸಾರವನ್ನ ಸ್ವೀಕರಿಸುವ ನನ್ನನ್ನು ಎಲ್ಲ ಯಜ್ಞಗಳಲ್ಲಿಯೂ ಕೂಡ ಕಂಡು ಭಕ್ತಿ ಮಾಡು, ಆರಾಧಿಸು. ನಿನಗೆ
ಲೋಕಭೋಗಗಳನ್ನೆಲ್ಲ ಅನುಭವಿಸ್ಲಿಕ್ಕೆ ಪ್ರತಿಬಂಧಕವಾದಂತಹ ಏನು ಕರ್ಮಗಳಿವೆ ಅದು ನಾಶವಾಗತ್ತೆ. ನೀನ್ ನಾಶ ಮಾಡಿಕೋಬೇಕು. ಇದರಿಂದ ನಿನಗೆ ಮೋಕ್ಷದಲ್ಲಿ ಆನಂದ ಹೆಚ್ಚಾಗುತ್ತೆ. ನಿನಗೆ ನಿಜವಾಗಿಯೂ ಕೂಡ ಮೋಕ್ಷದ ಸುಖ ಮಾಮೂಲು ಎಲ್ಲರಿಗೂ ಏನು ಸುಖ ಬರುತ್ತೋ ಅದಕ್ಕಿಂತ ಸ್ವಲ್ಪ ಹೆಚ್ಚಿನದ್ದನ್ನೇ ನೀನು ಅನುಭವಿಸ್ತಿ. ಯಾಕೆಂದ್ರೆ ನಿನಗೆ ಈಗಲೇ ಆ ಪ್ರಜ್ಞೆ ಇದೆ. ಆದ್ರಿಂದಾಗಿ ಕರ್ಮದಿಂದ ಸತ್ಕರ್ಮಗಳ ಆಚರಣೆಯಿಂದ ನೀನು ಮತ್ತಷ್ಟು ಸೌಖ್ಯವನ್ನ ಹೊಂದುತ್ತಿ. ಭೋಗೇನ ಪುಣ್ಯಂ ಕುಶಲೇನ ಪಾಪಂ ಕಳೆ ಬರಂ ಕಾಲ ಜವೇನ ಹಿತ್ವಾ ಕೀರ್ತಿಂ ಶುದ್ಧಾಂ ಸ್ವರಲೋಕ ಗೀತಾಂ ವಿಹಾಸಿ ಮುಕ್ತ ಬಂಧ. ಭೋಗದಿಂದ ಪ್ರಾರಬ್ಧ ಕರ್ಮಗಳನ್ನು ಮತ್ತು ಅನಿಷ್ಟ ಪುಣ್ಯವನ್ನು, ಪ್ರಾಯಶ್ಚಿತ್ತದಿಂದ ಪಾಪದ ಪ್ರಾರಬ್ಧವನ್ನು, ಕಾಲದ ಬಲದಿಂದ ಶರೀರವನ್ನ ಕಳಚಿಕೊಂಡು ದೇವಲೋಕದಲ್ಲಿ ಹಾಡ್ಲಿಕ್ಕೆ ಯೋಗ್ಯವಾದ ಉತ್ತಮವಾದ ನಿರ್ಮಲವಾದ ಶುದ್ಧವಾದ ಕೀರ್ತಿಯನ್ನ ನೀನು ಎಲ್ಲರಿಗೆ ಹಬ್ಬಿ ಬಂಧ ಮುಕ್ತನಾಗಿ ನೀನು ನನ್ನನ್ನ ಬಂದು ಸೇರ್ತಿ. ಕಳೇಬರಂ ಕಾಲ ಜವೇನ ಹಿತ್ವ. ಕಳೇಬರ ಅಂದ್ರೆ ಶರೀರ. ಸಹಜವಾಗಿ ಜೀವನ ನಡೆಸಿ ಕಾಲ ಮುಗಿದ ಮೇಲೆ ನೀನು ಶರೀರವನ್ನ ಹಿತ್ವ ಬಿಟ್ಟು ವಿಶುದ್ಧವಾದ ಕೀರ್ತಿಯನ್ನು, ಎಂತ ವಿಶುದ್ಧವಾದದ್ದು, ಸುರಲೋಕ ಗೀತ, ದೇವಲೋಕದ ಜನರು ಕೂಡ ನಿನ್ನ ಗೀತೆಯನ್ನ ನಿನ್ನ ಯಶಸ್ಸನ್ನ ಹಾಡಿ ಹೊಗಳಬೇಕು. ಅಂತಹ ರೀತಿಯಲ್ಲಿ ವಿತಾಯ ಜೀವನವನ್ನು ಮುಗಿಸಿ ಮುಕ್ತ ಬಂಧ ಬಂಧನಗಳ ತೊಡಕನ್ನೆಲ್ಲ ಕಳೆದುಕೊಂಡು ಮಾಂ ಏಷ್ಯಸಿ ನನ್ನನ್ನು ಬಂದು ಸೇರುವೆ. ಏತತ್ ಕೀರ್ತಯೇನ್ಮಹ್ಯಂ ತ್ವಯಾ ಗೀತಮಿದಂ ನರ ತ್ವಾಂಚಮಾಂಚ ಸ್ಮರನ್ ಕಾಲೇ ಕರ್ಮಬಂಧಾದಿ ಮುಚ್ಯತೆ. ನೀನು ಇಷ್ಟು ಹೊತ್ತು ಈಗ ಶ್ಲೋಕಗಳ ಸಾಲುಗಳನ್ನೇನು ನನ್ನ ಮುಂದೆ ಪ್ರಕಟಪಡಿಸಿದೆ. ನಾವು ಹಿಂದೆ ನೋಡಿದ್ವಲ್ಲ, ಪ್ರಹ್ಲಾದ ಸ್ತೋತ್ರ ಮಾಡಿದ ಮಾತುಗಳು. ಯಾರು ಅದನ್ನ ನಿತ್ಯ ಶ್ರದ್ಧೆಯಿಂದ ಪಠನ ಮಾಡ್ತಾನೋ, ಕೀರ್ತನೆ ಮಾಡ್ತಾನೋ, ಅರ್ಥಾನುಸಂಧಾನ ಮಾಡಿ ಅಧ್ಯಯನ ಮಾಡ್ತಾನೋ, ಅವನು ಎಲ್ಲ ಬಗೆಯ ಕರ್ಮ ಬಂಧದಿಂದ ಕಳಚಿಕೊಂಡು ಅವನಿಗೆ ಉಂಟಾಗುವ ಭೌತಿಕವಾದ ಎಲ್ಲ ಕಷ್ಟಗಳು ದೂರಾಗಿ ಆನಂದದಿಂದ ನನ್ನನ್ನ ಹೊಂದುವುದಕ್ಕೆ ಅವನು ಮೆಟ್ಟಿಲಾಗಿ ಈ ಸ್ತೋತ್ರವನ್ನ ಹೊಂದುತ್ತಾನೆ. ಅವನು ಸಂಸಾರದಿಂದ ಮುಕ್ತನಾಗಿಯೇ ಆಗ್ತಾನೆ. ಅಷ್ಟು ಒಳ್ಳೆ ರೀತಿಯಿಂದ ನೀನು ನನ್ನನ್ನ ಸ್ತುತಿ ಮಾಡಿದ್ದಿ, ಸ್ತೋತ್ರ ಮಾಡಿದ್ದಿ. ಆ ಸ್ತೋತ್ರಕ್ಕೆ ಒಂದು ವಿಶೇಷವಾದ ಫಲವನ್ನ, ನೀನು ಕೇಳಿದ ರೀತಿಗೆ, ನೀನು ಕೇಳಿದ ಆ ಪ್ರಾರ್ಥನೆಯ ಮಹತ್ವ ಆ ಸ್ತೋತ್ರದ ಪಾರಾಯಣದಿಂದಲೂ ಎಲ್ಲರಿಗೂ, ಪಾರಾಯಣ ಮಾಡಿದವರಿಗೆಲ್ಲರಿಗೂ ಕೂಡ ಅಂತ ಸೌಖ್ಯ, ಸಂತೋಷ, ಇಹಪರಗಳೆರಡರ ಭೋಗಗಳು ಕೂಡ ಲಭ್ಯವಾಗಿ ಉತ್ತಮ ಗತಿಯನ್ನು ಹೊಂದುತ್ತಾನೆ. ಪ್ರಹ್ಲಾದ ಉವಾಚ ವರಂ ವರಯ ಏತತ್ತೇ ವರದೇಶಾನ್ ಮಹೇಶ್ವರ ಯದನಿಂದತ್ ಪಿತಾಮಿ ತ್ವಾಂ ಅವಿದ್ವಾಂಸ್ ತೇಜ ಐಶ್ವರಂ. ವರದೇಶಾನ್ ಮಹೇಶ್ವರ, ಯಾರೆಲ್ಲ ವರ ಕೊಡುವವರಿದ್ದಾರೋ ಅವರಿಗೂ ಕೂಡ ವರ ನೀಡಿ ಮೀರಿ ನಿಂತಿರುವ ನೀನು ನನ್ನ ಮುಂದೆ ಅದು ಕೇಳು ಇದು ಕೇಳು ಅಂತ ಹೇಳಿದ್ಯಲ್ವಾ, ಅದಕ್ಕೊಂದು ವರ ಕೇಳ್ತೇನೆ. ನನ್ನ ತಂದೆ ಸರ್ವ ಸಮರ್ಥನಾದ ನಿನ್ನನ್ನು, ನಿನ್ನ ಸಾಮರ್ಥ್ಯವನ್ನು, ತ್ವಾಂ ಅವಿದ್ವಾನ್ ತೇಜ ಐಶ್ವರಂ ಅನಿಂದತ್ ಮೇ ಪಿತಾ, ನನ್ನ ತಂದೆ ತವ ತೇಜಃ ತವ ಐಶ್ವರಂ, ನಿನ್ನ ತೇಜಸ್ಸನ್ನು ನಿನ್ನ ಐಶ್ವರ್ಯವನ್ನು ಒಡೆತನವನ್ನು ಅವಿದ್ವಾನ್ ತಿಳಿಯದೆ, ನಿನ್ನಲ್ಲಿ ಏನು ಬಲ ಇಲ್ಲ, ನಾನು ಹೇಗೆ ಬೇಕಾದ್ರೂ ಎದುರಿಗೆ ಬಂದ್ರೆ ಅವನನ್ನು ಕೊಂದು ಬಿಡುತ್ತೇನೆ, ಅವನಿಗೇನು ಬಲ ಇಲ್ಲ, ಅವನಿಗೆ ಗುಣ ಇಲ್ಲ, ಅವನಿಗೆ ಸಾಮರ್ಥ್ಯ ಇಲ್ಲ, ನಾನೇ ಎಲ್ಲದರ ಒಡೆಯ, ನಾನೇ ಎಲ್ಲದಕ್ಕಿಂತ ಮಿಗಿಲು ಅಂತ ಹಮ್ಮಿನಿಂದ ನಿನ್ನನ್ನ ತಿರಸ್ಕರಿಸಿ ನಿಂದಿಸಿ ನಾನೇ ದೇವರು ಅನ್ಕೊಂಡು ತಿರುಗ್ತಾ ಇದ್ದ. ಆದ್ರೆ ಬದ್ಧಾಮರ್ಷಾಶಯ ಸಾಕ್ಷಾತ್ ಸರ್ವಲೋಕ ಗುರುಂ ಪ್ರಭುಂ ಭ್ರಾತೃಹೇತು ಮೃಷಾದ್ ದೃಷ್ಟಿ ಭಕ್ತೇ ಮೈ ಚಾಘವಾನ್. ನೀನು ಅವನ ತಮ್ಮನನ್ನ ಕೊಂದಿ, ನೀನು ಮಹಾ ಕೊಲೆಗಾರ ಅಂತ ಅವನಿಗೆ ಸಿಟ್ಟಿತ್ತು. ಹಿರಣ್ಯಾಕ್ಷನ ಕೊಲೆಗೆ ಕಾರಣನಾಗಿ ನೀನು ಹಂದಿಯ ರೂಪವನ್ನ ತಾಳಿ ದಾಡೆಯಿಂದ ತಿವಿದು ಆತನನ್ನ ಕೊಂದದ್ದಕ್ಕಾಗಿ ಕೋಪ ಆತನನ್ನ ಒಳಗಿನಿಂದ ಅಟ್ಟಡಿಸಿ ನಿನ್ನ ವಿರುದ್ಧ ನಿಲ್ಲುವಂತೆ ಮಾಡಿತ್ತು.
ನಿನ್ನ ಬಗೆಗೆ ಎದೆಯಲ್ಲಿ ತೀವ್ರವಾದ ಕೋಪವನ್ನು ಹೊತ್ತುಕೊಂಡಿದ್ದ. ಸಾಕ್ಷಾತ್ ಸರ್ವಲೋಕ ಗುರುಂ, ಎಲ್ಲ ಲೋಕದ ಎಲ್ಲ ಜನರಿಗೂ ಗುರು ಸ್ಥಾನದಲ್ಲಿ ಒಬ್ಬ ಆಚಾರ್ಯ ಪುರುಷನಂತೆ ಇರುವಂತಹ ಪ್ರಭುವಾದ ನಿನ್ನನ್ನು ಹಲವು ರೀತಿಯಿಂದ ನಿಂದಿಸಿದ್ದಾನೆ. ಅಷ್ಟೇ ಅಲ್ಲ, ತ್ವದ್ಭಕ್ತೆ ಮೈಚ ಅಘವಾನ್, ನಿನ್ನ ಮೇಲೆ ಅತ್ಯಂತ ಪ್ರೀತಿ ಇಟ್ಟ ನನ್ನ ಮೇಲೂ ಕೂಡ ಹಿಂಸೆಯನ್ನು ಮಾಡಿದ್ದಾನೆ, ಅನ್ಯಾಯವನ್ನು ಮಾಡಿದ್ದಾನೆ, ನಿನ್ನ ಭಕ್ತರನ್ನ ದ್ವೇಷಿಸಿದ್ದಾನೆ. ತಸ್ಮಾತ್ ಪಿತಾಮೇ ಪೂಯೇತ ದುರಂತಾ ದುಸ್ತರಾದಘಾತ್ ಪೂತಸ್ತೇಪಾಂಗ ಸಂದೃಷ್ಟ ತದಾ ಕೃಪಣವತ್ಸಲ. ದಾಟಲಿಕ್ಕೆ ಸಾಧ್ಯವಿಲ್ಲದ ಕೊನೆಯಿಲ್ಲದ ಪಾಪದ ಮೂಟೆಯನ್ನ ತಲೆಯ ಮೇಲೆ ಹೊತ್ತು ನಿಂತಿರುವ ನಮ್ಮಪ್ಪ ಈ ಪಾಪದ ಕೊಳೆಯಿಂದ ದೂರ ಆಗಲಿ. ನೀನು ಕೃಪಣವತ್ಸಲ, ಯಾರು ಕಷ್ಟದಲ್ಲಿದ್ದಾರೋ, ಯಾರು ದೈನ್ಯ ಸ್ಥಿತಿಯಲ್ಲಿದ್ದಾರೋ ಅವರ ಮೇಲೆ ಮಕ್ಕಳನ್ನ ನೋಡಿಕೊಳ್ಳುವಷ್ಟು ಪ್ರೀತಿಯನ್ನ ತೋರುವ ಒಡೆತನ ನಿನ್ನದು. ಯಾವಾಗ ನೀನು ಕೊನೆಯ ಕಣ್ಣಿನಿಂದ, ಅಂದ್ರೆ ಕಣ್ಣಿನ ಕೊನೆಯಿಂದ ದೃಷ್ಟಿಯನ್ನ ಬೀರಿ ಯಾರ ಆ ಕಣ್ಣಿನ ಕೊನೆಯ ದೃಷ್ಟಿ ಯಾರ ಮೇಲೆ ಬೀಳುತ್ತೋ ಅವನು ಪಾಪ ಮುಕ್ತನಾಗ್ತಾನೆ. ತವ ಅಪಾಂಗ ಸಂದೃಷ್ಟ ತೇ ಪೂತಃ, ತೇ ನಿನ್ನ ಅಪಾಂಗ ಸಂದೃಷ್ಟ ಪೂತಃ. ಅಪಾಂಗ ಅಂದ್ರೆ ಕಡೆಗಣ್ಣು, ಕಡೆಗಣ್ಣ ನೋಟಕ್ಕೆ ಬಿದ್ದವನು ಪೂತಃ ಪವಿತ್ರನಾಗ್ತಾನೆ. ಪೂತಃ ಅಂದ್ರೆ ಪುಣ್ಯ ಪವನೆ ಧಾತುವಿನಿಂದ ತಪ್ರತ್ಯಯಕ್ಕೆ ಉಂಟಾದ ರೂಪ. ಎಲ್ಲರೂ ಪುನೀತ ಪುನೀತ ಅಂತ ಹೇಳ್ತಾರೆ. ಸಂಸ್ಕೃತದಲ್ಲಿ ಪುನೀತ ಅಂತ ಶಬ್ದ ಆಗುದಿಲ್ಲ, ಪೂತ ಅಂತ ಶಬ್ದ ಆಗುತ್ತೆ. ಪವಿತ್ರೀಕರಿಸಲ್ಪಟ್ಟವ, ಶುದ್ಧನಾದವ, ದೋಷವಿಲ್ಲದವ ಅಂತ ಆ ಶಬ್ದದ ಅರ್ಥ. ಪವಿತ್ರೀಕೃತ ಅಂತ ಅನ್ನುವ ಅರ್ಥದಲ್ಲಿ ಪೂತ ಶಬ್ದ ಇದೆ. ಪುನೀಹಿ ಅಂತ ಆಗುತ್ತೆ. ಪುನೀಹಿಮಾಂ ಅಂತ ಮಂತ್ರಗಳಲ್ಲಿ ತುಂಬಾ ಕಡೆ ಬರುತ್ತೆ. ಆದ್ರೆ ಪುನೀತ ಅಂತ ಆಗುದ ತಪ್ರತ್ಯಯ ಅಂತವಾದ ಶಬ್ದ ಪೂತ ಆಗುತ್ತೆ ಹೊರತು ಪುನೀತ ಆಗುದಿಲ್ಲ. ಅದಕ್ಕೆ ಭಗವಂತ ಪ್ರತ್ಯುತ್ತರವನ್ನ ಕೊಡ್ತಾನೆ. ಶ್ರೀ ಭಗವಾನುವಾಚ ತ್ರಿಸಪ್ತಭಿಪಿತಾ ಪೂತ ಪಿತೃಭಿಃ ಸಹ ನಘ ಯತ್ ಸಾಧೋಸ್ಯ ಕುಲೇ ಜಾತೋ ಭವಾನ್ ವೈ ಕುಲ ಪಾವನ. ಭಗವಂತ ಹೇಳ್ತಾನೆ, ಓ ಪಾಪದಿಂದ ಮುಕ್ತನಾದ ಬಂಧುವೆ, ಜೀವವೇ, ನೀನು ಮಾಡಿದ ಪುಣ್ಯದ ಬಲದಿಂದ ನಿನ್ನ ತಲೆಯ ಮೇಲಿನ 21 ಭಾಗ, 21 ತಲೆಮಾರು, ತ್ರಿಸಪ್ತಭಿಹಿ ಅಂದ್ರೆ ನಿನ್ನಿಂದ ಮೇಲಿನ ತಲೆಮಾರು 21, ನಿನ್ನಾದ್ಮೇಲೆ ಮುಂದೆ ಇನ್ನು ಹುಟ್ಟುವ 21 ತಲೆಮಾರು, ಅವರೆಲ್ಲರೂ ಉದ್ಧಾರ ಆಗುವುದಕ್ಕೆ ಬೇಕಾದಷ್ಟು ಪುಣ್ಯವನ್ನು ನೀನು ಮಾಡಿದ್ದಿ. ಏನ್ ಗೊತ್ತಾ ಪುಣ್ಯ? ಬೇರೆ ಏನೂ ಅಲ್ಲ. ಅವನ ಎಂಥ ಕಷ್ಟದ ಸ್ಥಿತಿಯಲ್ಲೂ ತನಗೆ ಅನ್ಯಾಯ ಆದಾಗ, ತೊಂದರೆ ಆದಾಗ, ತನ್ನ ಅನುಷ್ಠಾನ ಅಥವಾ ತಾನು ಮಾಡುವ ಒಳ್ಳೆ ಕೆಲಸಗಳಿಗೆ ಎಷ್ಟು ಅಡ್ಡಿ ಒಡ್ಡಿದಾಗ್ಲು ಅವನು ನಿನಗಿಷ್ಟೆಲ್ಲ ಕಷ್ಟ ಬಂತು ಅಂತ ಇನ್ನು ಮುಂದೆ ಧರ್ಮವೇ ಮಾಡೋದ್ ಬೇಡ, ಧರ್ಮ ಮಾಡಿದ್ರೇನೆ ಇಷ್ಟು ಕಷ್ಟ ಆಗುತ್ತೆ ಅಂತ ಅವ್ನು ಧರ್ಮ ಬಿಡ್ಲಿಲ್ಲ. ನಾವೆಲ್ಲ ಯಾಕೆ ಪುಣ್ಯ ಕಳ್ಕೊಳ್ತೇವೆ ಅಂದ್ರೆ, ನಮ್ಗೇನಾದ್ರೂ ಯಾರಾದ್ರೂ ಬೈದ್ರೆ ಅಥವಾ ನಮ್ಗೇನಾದ್ರೂ ಒಂಚೂರು ಅವಮಾನ ಮಾಡಿದ್ರೆ ನಾಳೆಯಿಂದ ಆ ಧರ್ಮದ ಕಾರ್ಯವನ್ನೇ ಬಿಟ್ಬಿಡ್ತೇವೆ. ಯಾರದ್ದಾದ್ರೂ ವಿರೋಧ ಬಂತು ಅಂತಂದ್ರೆ ನಾವು ಅದಕ್ಕೆ ತಿಲಾಂಜಲಿ ಕೊಡ್ತೇವೆ. ಶ್ರಾದ್ದ ಮಾಡೋದ್ರಲ್ಲಿ ಹುಷಾರ್ ನಾವು ಕೆಲಸಗಳಿಗೆ. ಬೇಗನೆ ತಿಲ ತರ್ಪಣ ಕೊಟ್ಟು ಕೃಷ್ಣಾರ್ಪಣ ಅಂತ ಬಿಟ್ಟು, ಸಾಕಪ್ಪ ಈ ಕೆಲ್ಸನೂ ಬೇಡ, ಬೈಸ್ಕೊಳ್ಳೋದು ಬೇಡ, ಯಾರಿಗ್ ಬೇಕಿದೆಲ್ಲ ಅಂತ ನಾವು ಅದರಿಂದ ದೂರ ಆಗ್ಬಿಡ್ತೇವೆ. ಆದ್ರೆ ಪ್ರಹ್ಲಾದ ಎಂಥ ಕಠಿಣ ಸ್ಥಿತಿಯಲ್ಲೂ ಕೂಡ ಅವನು ಆ ಕರ್ತವ್ಯದಿಂದ ಚ್ಯುತನಾಗದೆ ಭಗವಂತನನ್ನ ನೆನೆದ. ತನ್ನ ಕಷ್ಟಗಳಿಗೆ ಎಂದೂ ಕೂಡ ದೇವರನ್ನ ದೂರ್ಲಿಲ್ಲ ಮತ್ತು ಯಾವತ್ತೂ ತನ್ನನ್ನು ತಾನು ಹಳಿದುಕೊಳ್ಳಿಲ್ಲ. ಸಮಾಧಾನ ಚಿತ್ತವಾಗಿ ಬಂದದ್ದೆಲ್ಲ ಬರಲಿ, ಗೋವಿಂದನ ದಯೆಯೊಂದಿರಲಿ ಅಂತ ಅಷ್ಟೇ ಶ್ರದ್ಧೆಯಿಂದ ಅದನ್ನ ಸ್ವೀಕರಿಸಿ ಅದನ್ನೇ ಭಗವಂತನಿಗೆ ಒಪ್ಪಿಸಿದ. ಹಾಗಾಗಿ ಪಾಪ ಮುಕ್ತನಾಗಿ ದೇವರ ವಿಶೇಷ ಕೃಪಾ ದೃಷ್ಟಿಗೆ ಪಾತ್ರನಾದ. ಹೇಳ್ತಾನೆ, ಯತ್ ಸಾಧೋ ಅಂದ್ರೆ ಅತ್ಯಂತ ಸಜ್ಜನನೇ, ಅತ್ಯಂತ ಒಳಿತಿನ ಬದುಕನ್ನ ನಡೆಸಿದನೇ. ಓ ಸಾಧುವೇ, ಸಜ್ಜನನೇ, ಕುಲವನ್ನೇ ಪವಿತ್ರೀಕರಿಸುವ, ಮತ್ತೆ ಆ ಶಬ್ದ ಬಂತು, ಪೂತಃ ಅಂತ. ತೇ ಪಿತಾ ಪೂತಃ, ನಿನ್ನ ತಂದೆ ಪವಿತ್ರೀಕೃತನಾಗಿದ್ದಾನೆ.
ನಿನ್ನ ತಂದೆ ಮಾತ್ರ ಅಲ್ಲ, ಮೇಲಿನ 21 ತಲೆ, ಕೆಳಗಿನ 21 ತಲೆ ಪವಿತ್ರವಾಗಿ ನೀನು ಹುಟ್ಟಿದ್ರಿಂದ ಆ ಕುಲವೇ ಪವಿತ್ರವಾಯಿತು. ನೀನು ಮಾತ್ರ ಅಲ್ಲ, ನಿನ್ನ ತಂದೆ ಮಾತ್ರ ಅಲ್ಲ, ಇಡೀ ಕುಲವೇ ಮೇಲಿನ 23 ತಲೆ, 21 ತಲೆ, ಕೆಳಗಿನ 21 ತಲೆಮಾರು ಶುದ್ಧೀಕೃತವಾಯಿತು. ಅಂತಹ ಒಂದು ಕುಲದ ಜನನ ನಿನ್ನ ನೆನಪನ್ನ ಮಾಡಿಕೊಳ್ಳುತ್ತೆ. ಯತ್ರ ಯತ್ರ ಚ ಮದ್ಭಕ್ತ ಪ್ರಶಾಂತ ಸಮದರ್ಶಿನ ಸಾಧವ ಸಮುದಾಚಾರ ಪೂಯಂತೆ ದೇವಿಕಟಾನ್. ಎಲ್ಲೆಲ್ಲಿ ನಿನ್ನಂತಹ ಪ್ರಶಾಂತರಾದ, ಯಾವಾಗಲೂ ಮನಸ್ಸನ್ನು ಸ್ಥಿರವಾಗಿರಿಸಿಕೊಂಡು ಅಸಮಾಧಾನಕ್ಕೆ ಒಳಗಾಗದೆ ಎಲ್ಲದರಲ್ಲೂ ಸಮವಾದ ಭಗವದ್ ಅಂದ್ರೆ ಎಲ್ಲರಲ್ಲೂ ಭಗವಂತ ಇದ್ದಾನೆ, ಅವನಲ್ಲಿ ಏನು ವ್ಯತ್ಯಾಸವನ್ನ ಕಾಣದೆ, ದುಷ್ಟನಾಗಲಿ ಶಿಷ್ಟನಾಗಲಿ ಎಲ್ಲರಲ್ಲೂ ಭಗವಂತ ಸಮಾನನಾಗಿದ್ದಾನೆ ಅಂತ ತಿಳಿದು ಯಾರು ಸದಾಚಾರದಿಂದ ಸಜ್ಜನಿಕೆಯನ್ನು ಉಳಿಸಿಕೊಳ್ಳುವ ಭಕ್ತರಿದ್ದಾರೋ ಅವರು ಎಂಥ ಕೀಕಟ ದೇಶದಲ್ಲಿ, ಕೀಕಟ ಅಂದ್ರೆ ಉಸಿರು ಬಿಗಿಗಟ್ಟುವಂತಹ ಒಂದು ದುಷ್ಟವಾದ ವಾತಾವರಣ, ಅಂಥ ಜಾಗದಲ್ಲಿದ್ರೂ ಕೂಡ ಆ ದೇಶದ ಜನರನ್ನೇ ಆತನ ನಿಷ್ಠೆ, ಆತನ ಭಕ್ತಿ, ಆತನ ಸದಾಚಾರ ಇಡೀ ಊರನ್ನೇ ಪರಿಶುದ್ಧ ಮಾಡುತ್ತೆ. ಆ ಮಾತು ಗಮನಿಸಿ. ಪೂಯಂತೇಪಿ ಕೀಕಟಾನ್, ಕೀಕಟಾನ್ ಅಪಿ ಪೂಯಂತೆ. ಕೀಕಟ ಅಂದ್ರೆ ಸ್ವಲ್ಪ ಕ್ಷುದ್ರವಾದ ದೇಶ, ಧರ್ಮ ಅಂದ್ರೆ ಗೊತ್ತಿಲ್ಲ, ನಾಗರಿಕತೆ ಮೊದ್ಲೇ ಇಲ್ಲ, ಒಟ್ಟು ಬೇಕಾಬಿಟ್ಟಿ ಬೀಡು ಬೀಸಾಗಿ ಬದುಕನ್ನು ನಡೆಸುವಂತವರ ನಡುವೆ ಈತ ಬದುಕಿದ ಅಂದ್ರೆ ಅಷ್ಟೂ ಜನರು ಕೂಡ ತಾವೇ ಬದಲಾಗಿ ಆತನ ಜೊತೆಗೆ ಹೆಜ್ಜೆ ಹಾಕುವ, ಗೆಜ್ಜೆ ಕಟ್ಟುವ, ಲಜ್ಜೆ ಬಿಟ್ಟು ಕುಣಿಯುವ, ಎಲ್ಲದಕ್ಕೂ ಭಗವಂತನ ಪ್ರೀತಿಗಾಗಿ ಸಜ್ಜಾಗುವ ಸಜ್ಜನರಾಗ್ತಾರೆ. ಇದು ಭಕ್ತರ ಮಹಿಮೆ ಅಂತ ಪ್ರಹ್ಲಾದನನ್ನ ಹೊಗಳುವ ನೆಪದಲ್ಲಿ ಸಜ್ಜನರನ್ನು ಸೇರಿಸಿ ಹೊಗಳುತ್ತಾನೆ. ಸರ್ವಾತ್ಮನಾನ ಹಿಂಸಂತಿ ಭೂತಗ್ರಾಮೇಶು ಕಿಂಚನ ಉಚ್ಚಾವತಿ ದೈತ್ಯೇಂದ್ರ ಮದ್ಭಾವೇನ ಗತಃ. ಓ ದೈತ್ಯರಾಜನೇ, ಎಲ್ಲ ಪ್ರಾಣಿಗಳಲ್ಲಿ ನಾನಿದ್ದೇನೆ ಅನ್ನುವುದನ್ನ ಯಾರು ಮತ್ತೆ ಮತ್ತೆ ನೆನೆದು ಆ ಭಾವನೆಯಿಂದಲೇನೆ ಲೋಕದ ಭೋಗಗಳ ಆಸೆಯನ್ನ ತೊರೆದು ಬಿಡ್ತಾರೆ, ಮತ್ತು ಸಣ್ಣ ಪ್ರಾಣಿ ಇದರಲ್ಲಿ ದೇವರು ಇರ್ಲಿಕ್ಕಿಲ್ಲ, ಇದು ದೊಡ್ಡ ಪ್ರಾಣಿ ಇದರಲ್ಲಿ ಮಾತ್ರ ದೇವರಿದ್ದಾನೆ ಅಂತ ಚಿಂತಿಸಿ ಸಣ್ಣ ಪ್ರಾಣಿಗಳಿಗೆ ಹಿಂಸಿಸಿ ದೊಡ್ಡ ಪ್ರಾಣಿಗಳಿಂದ ತಮ್ಮನ್ನು ಕಾಪಾಡಿಕೊಳ್ಳಿಕ್ಕೆ ದೂರವಾಗಿರುವ ಮಂದಿ, ಅವರು ತ್ರಿಕರಣ ಶುದ್ಧಿ ಇಲ್ಲದ್ರಿಂದಾಗಿ ನನ್ನ ಹತ್ರ ಬರುವುದಿಲ್ಲ. ಆದ್ರೆ ನಿಜವಾದ ತ್ರಿಕರಣದಿಂದ ಯಾರು ಸರ್ವಾತ್ಮನ ಶುದ್ಧಿಯನ್ನ ಹೊಂದಿ ದೊಡ್ಡ ಚಿಕ್ಕ ಎಲ್ಲ ಪ್ರಾಣಿಗಳಲ್ಲೂ ಪ್ರೀತಿಯನ್ನ ಸಮಾನವಾಗಿ ತೋರಬಲ್ಲ ದೊಡ್ಡವರಿದ್ದಾರೋ ಅವರು ಯಾವತ್ತೂ ಕೂಡ ಯಾವ ಪ್ರಾಣಿಯನ್ನು ಹಿಂಸಿಸುವುದಿಲ್ಲ. ಅದು ಚಿಕ್ಕದಾದ್ರೂ ಹಿಂಸಿಸುವುದಿಲ್ಲ, ದೊಡ್ಡದಾದ್ರೂ ಹಿಂಸಿಸುವುದಿಲ್ಲ. ಎಲ್ಲದರಲ್ಲೂ ಪ್ರೀತಿಯನ್ನೇ, ಎಲ್ಲದರಲ್ಲೂ ಗೌರವವನ್ನೇ ಕಾಣ್ತಾರೆ. ಕುರುತೆ ಪ್ರೇತ ಭವಂತಿ ಪುರುಷಾಲೋಕೆ ಮದ್ಭಕ್ತಾಸ್ತ್ವಾಮನುವ್ರತ ಭವಾನ್ಯೇ ಖಲು ಭಕ್ತಾನಾಂ ಸರ್ವೇಷಾಂ ಪ್ರತಿರೂಪದೃಕ್. ಲೋಕದಲ್ಲಿ ಯಾರು ನನ್ನ ಅತ್ಯಂತ ಮೆಚ್ಚಿನ ಅವರು ಅಂದ್ರೆ ಅಂತ ಭಕ್ತರಿಗೂ ಕೂಡ ನೀನೇ ಅನುಸರಣೆಗೆ ಯೋಗ್ಯ. ಮದ್ಭಕ್ತಾ ಮಾಮನುವ್ರತಾ ಅಪಿ ಪುರುಷಾಃ ತೇ ಅನುವ್ರತಾಃ. ಎಷ್ಟು ದೊಡ್ಡ ಭಕ್ತರಾದ್ರೂ ಕೂಡ ಅವ್ರು ನಿನ್ನನ್ನ ಅನುಸರಿಸ್ತಾರೆ. ಅಂದ್ರೆ ನೀನು ಆದರ್ಶ ಒಂದು ಬೆಂಚ್ ಮಾರ್ಕ್ ಅಂತ ಹೇಳ್ತೇವಲ್ಲ, ಭಕ್ತರಿಗೆ ಬೆಂಚ್ ಮಾರ್ಕ್ ಯಾರು ಅಂದ್ರೆ ಪ್ರಹ್ಲಾದ. ಇನ್ಯಾರೇ ಭಕ್ತಿ ಮಾಡುವಾಗ್ಲೂ ಹೇಗ್ ಮಾಡ್ಬೇಕು ಅಂತಂದ್ರೆ ಪ್ರಹ್ಲಾದನ ಹಾಗೆ ಭಕ್ತಿ ಮಾಡ್ಬೇಕು, ಪ್ರಹ್ಲಾದನೇ ನಿಜವಾದ ನನ್ನ ಭಕ್ತ ಅಂತ ಅಷ್ಟು ಮಟ್ಟಿಗೆ ನೀನು ನಿನ್ನ ಶುದ್ಧತೆಯನ್ನ ಕಾಪಾಡಿಕೊಂಡಿದ್ದಿ ಮತ್ತು ಆದರ್ಶಪ್ರಾಯನಾಗಿದ್ದಿ. ಪ್ರತಿರೂಪ ದೃಕ್, ಪ್ರತಿಯೊಬ್ಬ ವ್ಯಕ್ತಿಯಲ್ಲೂ ಪರಮಾತ್ಮನನ್ನ ಹಂತ ಹಂತವಾಗಿ ಅರ್ಥೈಸಿಕೊಳ್ಳಬಲ್ಲ ದೊಡ್ಡತನ ನಿನ್ನದಿದೆ. ಕುರುತೆ ಪ್ರೇತ ಕಾರ್ಯಾಣಿ ಪಿತುಃ ಪೂತಸ್ಯ ಸರ್ವಶ ಮದಂಗ ಸ್ಪರ್ಶನೇನಾಂಗ ಲೋಕಾನ್ಯಾಸ ಪ್ರಜಾ. ಈಗ ಮೊದಲು ನೀನು ಹಿರಣ್ಯಕಶಿಪುವಿನ ಔರ್ಧ್ವದೇಹಿಕ ಕ್ರಿಯೆಯನ್ನ ಮಾಡಬೇಕು, ಉತ್ತರ ಕ್ರಿಯೆ. ಅದಕ್ಕೆ ನಿರ್ಹರಣ ಅಂತ ಕರೀತಾರೆ ಸಂಸ್ಕೃತದಲ್ಲಿ. ನಿರ್ಹರಣ ಅಂತಂದ್ರೆ ಔರ್ಧ್ವದೇಹಿಕ ಕ್ರಿಯೆಗೆ ನಿರ್ಹರಣ ಅಂತ ಕರೀತಾರೆ. ನಿರ್ಹರಣ ಕ್ರಿಯೆಯನ್ನ ನೀನು ಮಾಡಬೇಕು. ಯಾಕೆಂದ್ರೆ
ನನ್ನ ಉಗುರಿನ ಸ್ಪರ್ಶ ಆತನ ದೇಹಕ್ಕೆ ಉಂಟಾದದ್ರಿಂದ ಆಗ್ಲೇ ಅವನ ಶರೀರದಲ್ಲಿರುವ ದುಷ್ಟ ಕಳೆಗಳು ಕೊಳೆಗಳೆಲ್ಲ ಹೋಗಿ ಆಗಿದೆ. ಈಗ ಅವನ ಶರೀರದಲ್ಲಿ ದುಷ್ಟತನ ಅನ್ನೋದು ಇಲ್ಲ. ಅದರಿಂದಾಗಿ ನೀನು ಆ ಕರ್ತವ್ಯವನ್ನು ನಿರ್ವಹಿಸುವುದರಿಂದ ನಿನ್ನ ಜವಾಬ್ದಾರಿಯನ್ನು ಮುಗಿಸಿದ ಹಾಗಾಗುತ್ತೆ. ಅದರಲ್ಲಿ ಸಜ್ಜೀವನಿಗೂ ಕೂಡ ಬೇಕಿರುವಂತಹ ಸದ್ಗತಿಯನ್ನ ಅವನು ಪಡೀತಾನೆ. ಅವನು ಉತ್ತಮ ಲೋಕಗಳನ್ನು ಹೋಗಿ ಸೇರ್ತಾನೆ. ಯಾಕೆಂದ್ರೆ ಸುಪ್ರಜಾಹ ಯಾಸ್ಯಂತಿ ಲೋಕಾನ್, ನಿನ್ನಂತ ಒಳ್ಳೆಯ ಮಗನನ್ನ ಪಡೆದ ಮೇಲೆ ಆತ ಉತ್ತಮ ಲೋಕಕ್ಕೆ ಹೋಗದಿಲ್ಲ, ಇನ್ನೆಲ್ಲಿ ಹೋಗ್ಬೇಕು ಹೇಳು? ನಿನ್ನಂತ ಮಗನನ್ನ ಪಡೆದ ಮೇಲೆ ಆತನಿಗೆ ಉತ್ತಮ ಲೋಕಗಳೇ ಸಿಗಬೇಕು. ಬೇರೆ ಕಡೆಗೆ ಹಾಕಿದ್ರೆ ನಿನಗೆ ಅವಮಾನ ಮಾಡಿದ ಹಾಗೆ. ನಿನ್ನಂತ ಮಗನನ್ನ ಪಡೆದು ಕೂಡ ಹಿರಣ್ಯಕಶಿಪು ನರಕದಲ್ಲಿ ಕೊಳಿತಾ ಇದ್ದಾನೆ ಅಂತಂದ್ರೆ ಪ್ರಹ್ಲಾದನ ಸಾಮರ್ಥ್ಯವನ್ನ ಅವಮಾನಿಸಿದ ಹಾಗೆ, ಪ್ರಹ್ಲಾದನ ಭಕ್ತಿಯನ್ನ ಪ್ರಶ್ನಿಸಿದ ಹಾಗೆ, ಪ್ರಹ್ಲಾದನ ಭಗವತ್ ಪ್ರೇಮವನ್ನ ಸಂದೇಹ ಪಟ್ಟ ಹಾಗೆ. ಅದರಿಂದಾಗಿ ನಿನ್ನಂತ ಮಗನನ್ನ, ಭಕ್ತನಾದ ಮಗನನ್ನ ಪಡೆದ ಮೇಲೆ ಆತನಿಗೆ ದುರ್ಗತಿ ಇಲ್ಲ. ಆತ ಸಜ್ಜನನಾಗಿಯೇ ಬಿಡುಗಡೆ ದಾರಿಯನ್ನ, ಯಾಕಂದ್ರೆ ಅವನ ಒಳಗೆ ಇದ್ದ ಒಬ್ಬ ರಾಕ್ಷಸನನ್ನ ನಿರ್ನಾಮ ಮಾಡಿ ಆಗಿದೆ. ಅಲ್ಲಿ ಇದ್ದದ್ದು ಜಯ. ಹಾಗಾಗಿ ಜಯನನ್ನ ಉತ್ತಮ ಲೋಕಕ್ಕೆ, ಯಾಕಂದ್ರೆ ನಿಮ್ಗೆ ಗೊತ್ತು ಆರಂಭದಲ್ಲಿ ಕಥೆ ಬಂದಿತ್ತು, ಸನಕ ಸನಂದನ ಸನಾತನ ಸನತ್ ಸುಜಾತರು ಶಾಪ ಕೊಟ್ಟ ಸಂದರ್ಭದಲ್ಲೇ ಅವರು ಭೂಮಿಗೆ ಬರುವ ನಿರ್ಧಾರ ಆಗಿತ್ತು. ಆಗ್ಲೇ ನಾರಾಯಣನು ಕೂಡ ನಾನೇ ಬಂದು ನಿಮ್ಮನ್ನು ಉದ್ಧರಿಸ್ತೇನೆ ಅಂತನೂ ಹೇಳಿದ್ದ. ಅದರ ಪರಿಣಾಮವಾಗಿ ಅವರು ಹಿರಣ್ಯಕಶಿಪುಗಳಾಗಿ, ಇದೆಲ್ಲ ರಾಕ್ಷಸರಿಗೆ ಬಹಳ ಬೇಗ ಗೊತ್ತಾಗುತ್ತೆ. ದೇವತೆಗಳಿಗೆ ಯಾರಿಗಾದ್ರೂ ಶಾಪ ಬಂದು ಭೂಮಿಗೆ ಬರ್ತಾರೆ ಅಂದ್ರೆ ನಮ್ಮ ಕೆಲಸ ಸುಲಭ ಆಯಿತು ಅಂತ ಅವರೊಳಗೆ ಸೇರ್ಕೊಂಡು ತಮ್ಮ ದುರ್ದಶೆಯ ಕೆಲಸಗಳನ್ನೆಲ್ಲ ಸುಲಭವಾಗಿ ಮಾಡ್ಕೊಂಡು ಹೋಗ್ತಾರೆ. ಹಾಗಾಗಿ ಅದು ಡ್ಯುಯಲ್ ಪರ್ಸನಾಲಿಟಿ, ಶಾಪಗ್ರಸ್ತವಾದ ದೇವತೆಗಳು ಅಂತಂದ್ರೆ. ಆವಾಗ ಇಬ್ರಿಬ್ರು ಕೆಲಸ ಮಾಡ್ತಿರ್ತಾರೆ. ಒಳ್ಳೆಯವನಿಗೆ ಅಲ್ಲಿ ಯಾವ ಕೆಲಸ ಮಾಡ್ಲಿಕ್ಕೂ ಕೊಡದೆ ಆತನ ಶಕ್ತಿಯನ್ನ ದುರ್ಬಳಕೆ ಮಾಡ್ಕೊಳ್ತಾ ಇರ್ತಾರೆ. ಅದಕ್ಕೋಸ್ಕರನೇ ಭಗವಂತ ಬಂದು ಅವರನ್ನ ಕೊಂದು ಅಲ್ಲಿರುವ ದುಷ್ಟನನ್ನ ನಿಗ್ರಹಿಸಿ ಅಲ್ಲಿರುವ ಸಜ್ಜೀವವನ್ನ ಮತ್ತೆ ತನ್ನ ಬಾಗಿಲು ಕಾಯುವುದಕ್ಕೆ ಮರಳಿ ಮೂಲ ರೂಪಕ್ಕೆ ಸೇರಿಸಿಕೊಳ್ಳುವಂತಹ ಪ್ರಕ್ರಿಯೆ ಅದು ಮುಂದೆ ಶಿಶುಪಾಲ ದಂತವಕ್ರರ ಕಥೆಯ ಪ್ರಸಂಗದಲ್ಲಿ ಬರುತ್ತೆ. ಹೀಗೆ ಪಿತ್ರ್ಯಂ ಚ ಸ್ಥಾನಮಾತಿಷ್ಠ ಯಥೋಕ್ತಂ ಬ್ರಹ್ಮವಾದಿಭಿ ಮಯ್ಯಾವೇಶ ಮನಸ್ತಾತ ಕುರು ಕರ್ಮಾಣಿ ಮತ್ಪರ. ನೀನೀಗ ತಂದೆಯ ಸಿಂಹಾಸನವನ್ನ ಏರ್ಬೇಕು. ವೇದಜ್ಞರು ಏನ್ ನಿನಗೆ ಆದೇಶ ಮಾಡ್ತಾರೋ ಅದರಂತೆಯೇ ಧಾರ್ಮಿಕ ಕರ್ತವ್ಯಗಳನ್ನ ಮಾಡ್ತಾ ಮನಸ್ಸಿಟ್ಟು ನನ್ನ ಮೇಲೆ ಪ್ರೀತಿಯಿಂದ, ಅಂದ್ರೆ ಎಲ್ಲ ಕರ್ಮಗಳನ್ನ ನನಗೆ ಒಪ್ಪಿಸ್ತಾ ಮತ್ಪರಹ ಕರ್ಮಾಣಿ ಕುರು ಪಿತ್ರ್ಯಂ ಸ್ಥಾನಂ ಆತಿಷ್ಠ. ತಂದೆ ಅನುಭವಿಸ್ತಾ ಇದ್ದ ದೈತ್ಯ ಕುಲೇಶ್ವರನ ಪಟ್ಟವನ್ನ ಅನುಭವಿಸು. ದೈತ್ಯ ಸಿಂಹಾಸನಾಧೀಶ್ವರನಾಗಿ ನೀನು ಮೆರೆ. ಆದ್ರೆ ಜ್ಞಾನಿಗಳಾದವರು ಹಾಕಿಕೊಟ್ಟ ದಾರಿಯಲ್ಲಿ ನಡೆ. ಆ ಕಾರ್ಯವನ್ನ, ರಾಜ್ಯಭಾರವನ್ನ ಮಾಡುವಾಗ ಅದು ಭಗವಂತನ ಪೂಜೆ ಅಂತ ತಿಳಿದು ಮಾಡು. ಬಲಿ ಮುಂದೆ ರಾಕ್ಷಸರ ಅಧಿಪತ್ಯವನ್ನ ವಹಿಸಿದ್ರು ಕೂಡ ಅವನಿಗೆ ಪಾಪ ಬರ್ಲಿಲ್ಲ. ಯಾಕೆಂದ್ರೆ ಅದು ಜವಾಬ್ದಾರಿಯಿಂದ ಮಾಡ್ಬೇಕಾದ ಕೆಲಸ. ಅದನ್ನು ಬಿಟ್ರೆ ಇನ್ಯಾರೋ ಒಬ್ಬ ಮೂರ್ಖ ಬಂದು ಇನ್ನಷ್ಟು ಅನ್ಯಾಯ ಮಾಡ್ತಾನೆ. ನೀನೇ ಆಳು. ನೀನು ಕೂಡ ಅಸುರರ ಕೈಯಿಂದ ಬೇಕಾದಷ್ಟು ಒಳ್ಳೆ ಕೆಲಸವನ್ನ ಮಾಡಿಸ್ಬೋದು. ಕೆಟ್ಟ ಕೆಲಸ ಮಾಡ್ತಾರೆ, ಅವ್ರ ಸ್ವಭಾವವೇ ಹಾಗೆ. ಆದ್ರೂ ಅವರನ್ನ ನಿಗ್ರಹಿಸಿ ಸರಿಯಾದ ದಾರಿಯಲ್ಲಿ ನಡೆಸು, ನಿನಗೆ ಪುಣ್ಯ ಬರುತ್ತೆ ಹೊರತು ಪಾಪ ಬರುವುದಿಲ್ಲ. ಅದರಿಂದಾಗಿಯೇ ಪ್ರಹ್ಲಾದ ಎಷ್ಟೋ ಸಾವಿರ ಲಕ್ಷ ವರ್ಷಗಳ ಕಾಲ ದೈತ್ಯ ಕುಲಾಧಿಪತಿಯಾಗಿ ಕಾರ್ಯನಿರ್ವಹಿಸ್ತಾನೆ. ಅದು ಮುಂದೆ ಬಲಿಯ ಅಧಿಕಾರಕ್ಕೆ ಬಂದ ಮೇಲೆ ಮತ್ತೆ ದೇವತೆಗಳ ವಿರುದ್ಧ ದೈತ್ಯರು ತಿರುಗಿ ನಿಲ್ಲುವ ಪ್ರಸಂಗ ಬರುತ್ತೆ. ಅಲ್ಲಿ ತನಕ ಪ್ರಹ್ಲಾದನ ರಾಜ್ಯಭಾರದಲ್ಲಿ ದೇವತೆಗಳ ಮೇಲೆ ಮತ್ತೆ ಕೆಟ್ಟ ದಾಳಿ ಆಯಿತು ಅಂತ ಅನ್ನೋ ಪ್ರಸಂಗ ಬರಲಿಲ್ಲ. ಯಾಕೆಂದ್ರೆ ರಾಜ ಚೆನ್ನಾಗಿದ್ದ. ಇಬ್ರು ಹೊಂದ್ಕೊಂಡೇ ಲೋಕದಲ್ಲಿ ಅನೇಕ ಸತ್ಕರ್ಮಗಳನ್ನು ಒಟ್ಟೊಟ್ಟಿಗೆ ಮಾಡುತ್ತಿದ್ರು. ಆದ್ರೆ ಅಲ್ಲಿರುವ ದುಷ್ಟರು ಮತ್ತೆ ತಮ್ಮ ಪ್ರಭಾವ ಹೋಗಿ ಸ್ವಭಾವ ಪ್ರಕಟವಾದಾಗ ತಮ್ಮ ದುರ್ಬುದ್ಧಿಯಿಂದ ಕೆಟ್ಟ ಕೆಲಸ ಮಾಡಿ ಮತ್ತೆ ಅನರ್ಥದ ದಾರಿಯನ್ನು ಹಿಡಿದು ಕತ್ತಲೆಯ ಕೊಂಪೆಯಲ್ಲಿ ಕೊಳೆತು ನಾರಿ ಬದುಕನ್ನ ಕಳ್ಕೊಂಡ್ ಬಿಡ್ತಾರೆ ಅನ್ನುವ ಪ್ರಸಂಗವನ್ನ ಭಗವಂತನ ಮಾತಿನ ಮೂಲಕ ಪ್ರಹ್ಲಾದನಲ್ಲಿ ತಿಳಿಸ್ತಾರೆ. ನಾರದ ಉವಾಚ ಪ್ರಹ್ಲಾದೋ ತಥಾ ಚಕ್ರೇ ಪಿತುರ್ಯತ್ತಾಂ ಪರಾಯಿಕಂ ಯಥಾಹ ಭಗವಾನ್ ರಾಜನ್ ಅನುಸಿಕ್ತೋ ವಿಜೋತ್ತಮೈಃ. ಪ್ರಹ್ಲಾದಸ್ತು ತಥಾ ಕಾರ್ಷೀತ ರಾಜ್ಯಂ ನಿಹತ ಕಂಟಕಂ. ಪ್ರಹ್ಲಾದನು
ತಂದೆಯ ಸಾಂಪ್ರಾಯಿಕಂ ಕರ್ಮಚಕ್ರೆ, ಇನ್ನೊಂದು ಹೆಸರು ಸಾಂಪ್ರಾಯಿಕ ಅಂತಂದ್ರೆ ಉತ್ತರ ಕ್ರಿಯೆ, ಔರ್ಧ್ವದೇಹಿಕ ಕ್ರಿಯೆಗೆ ನಿರ್ಹರಣ ಅಂತ ಹೆಸರಿದೆ, ಸಾಂಪ್ರಾಯಿಕಂ ಅಂತ ಹೆಸರಿದೆ, ಔರ್ಧ್ವದೇಹಿಕಂ ಅಂತ ಹೆಸರಿದೆ. ಎಲ್ಲವೂ ಉತ್ತರ ಕ್ರಿಯೆಗಿರುವ ಪರ್ಯಾಯ ರೂಪಗಳು. ಪಿತುಹು ಸಾಂಪ್ರಾಯಿಕಂ ಚಕ್ರೆ, ತಂದೆಯ ಔರ್ಧ್ವದೇಹಿಕ ಉತ್ತರ ಕ್ರಿಯೆಗಳನ್ನು ನಡೆಸಿದ. ಹೇಗೆ ಭಗವಂತ ಆದೇಶಿಸಿದನೋ ಹಾಗೆಯೇ ಶ್ರದ್ಧೆಯಿಂದ ಅಪ್ಪನ ಕರ್ಮವನ್ನ ಮುಗಿಸಿದ. ಉತ್ತಮವಾದ ವೇದಜ್ಞರಿಂದ ಪಟ್ಟಾಭಿಷಿಕ್ತನಾಗಿ ಪ್ರಹ್ಲಾದಸ್ತು ರಾಜ್ಯಂ ನಿಹತಕಂಟಕಂ ಅಕಾರ್ಷೀತ್. ನಿಹತಕಂಟಕಂ, ಯಾವುದೇ ಅಡೆತಡೆಗಳಿಲ್ಲದ, ತನ್ನ ರಾಜ್ಯಭಾರಕ್ಕೆ ಅಡ್ಡಲಾಗದ ಅಂದ್ರೆ ಯಾರೇ ತೊಂದರೆ ಕೊಡದ ರೀತಿಯಲ್ಲಿ ಆಳ್ವಿಕೆಯನ್ನ ನಡೆಸಿದ, ಪ್ರಜೆಗಳಿಗೆ ಕ್ಷೇಮವಾದ ದಾರಿಯನ್ನ ತೋರಿದ. ಸರಿ, ಸಾಕು. 25 ಶ್ಲೋಕ ಆಯ್ತಲ್ಲ. ನಾಳೆ ಮತ್ತೆ ಮುಂದಿನ, ನಾಳೆ ಇಲ್ಲ ನಾಳಿದ್ದು. ಕಾಯೇನ ವಾಚಾ ಮನಸೇಂದ್ರಿಯೈರ್ವಾ ಬುದ್ಧ್ಯಾತ್ಮನಾ ವಾನುಸೃತ ಸ್ವಭಾವಂ ಕರೋಮಿ ಯತ್ ಸಕಲಂ ಪರಸ್ಮೈ ನಾರಾಯಣಾಯೇತಿ ಸಮರ್ಪಯಾಮಿ. ತಪಸ್ವಿನೋ ದಾನಪರಾ ಯಶಸ್ವಿನೋ ಮನಸ್ವಿನೋ ಮಂತ್ರವಿದಃ ಸುಮಂಗಲಾಃ ಕ್ಷೇಮಂ ನ ವಿಂದಂತಿ ವಿನಾಯ ದರ್ಪಣಂ ತಸ್ಮೈ ಸುಭದ್ರ ಶ್ರವಸೇ ನಮೋ ನಮಃ. ಬ್ರಹ್ಮಾರ್ಪಣಂ ಬ್ರಹ್ಮಹವಿಃ ಬ್ರಹ್ಮಹೃತಂ ಬ್ರಹ್ಮಕರ್ಮ ಸಮಾಧಿನಾ ಸುಖಿನಃ ಸರ್ವೇ ಸಂತು ನಿರಾಮಯಾಃ. ಸರ್ವೇ ಭದ್ರಾಣಿ ಪಶ್ಯಂತು ಮಾ ಕಶ್ಚಿತ್ ದುಃಖಭಾಗ್ ಭವೇತ್. ಧರ್ಮಸ್ಯ ಭೂಯಾತ್ ಅಧರ್ಮಸ್ಯ ಪರಾಭವ. ಸದ್ಭಾವನಾ ಪ್ರಾಣಭೃತಾನ್ ಭೂಯಾತ್ ವಿಶ್ವಸ್ಯ ಮಂಗಲಂ. ಶ್ರೀಕೃಷ್ಣಾರ್ಪಣಮಸ್ತು.